ಸರ್, ಈಗ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ. ಅದೇ ಗೊತ್ತಲ್ಲ, ಮೊದಲ 2 ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು. ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದೇನು ಮ್ಯಾಜಿಕ್ ಫಿಗರ್ ಇದೆ 277 ದಾಟಿದ್ರು, 303 ಸೀಟ್ಗಳನ್ನು ಹಾಸನ ಮಾಡಿದ್ರು. ಈಗ ನರೇಂದ್ರ ಮೋದಿ ಅವರು ಬಹಳಷ್ಟು ದುರ್ಬಲಗೊಂಡಿದ್ದಾರೆ. ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಮೇಲೆ ಅವಲಂಬಿತಾಗಿದ್ದಾರೆ. ಇದು ಬಹಳಷ್ಟು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು 5 ವರ್ಷ ಅಂತ ಹೇಳಿ ಬಹುಶಃ ಯಾರು ಕೂಡ ವಿಶ್ವಾಸ ಇಟ್ಟಿಲ್ಲ. ಯಾಕಂದ್ರೆ ತಮ್ಮ ನೋಡಿದಿರಿ, ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಅವರೇನು 5 ದಿನ ಮುಂಚೆ ಕೂಡ ವಿಚಾರ ಮಾಡಲ್ಲ, ಪಲ್ಟಿಗಳು ಹಾಕಿರೋದು ದಿವಸ. ಹೀಗಾಗಿ ಯಾವಾಗ ಬೇಕಾದ್ರೆ ಏನ್ ಬೇಕಾದಾಗ್ಬೋದು. ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೇಗಾಗ್ತದೆ ಅಂತ ಹೇಳಿ. ಶಿಂದೆ ಒಂದ್ಸಲ ಹೇಳಿದಾಗ ನೆನಪಿದೆ ನಮ್ಗೆ. ಶಿಂದೆ ಹೇಳಿದಾಗ ಕರ್ನಾಟಕ ಸರ್ಕಾರವನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ, ಮೊದಲು ಅವ್ರದೇ ಕಷ್ಟ ಇದೆ. ಯಾಕಂದ್ರೆ ಉದ್ದವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ ಅವರಿಗೆ ಬಹಳ ಸಹಾನುಭೂತಿ ಇದೆ, ಜನರ ಮನವು ಅವ್ರ ಕಡೆ ಆಗಿದೆ ಅಂತ ಹೇಳಿ. ಸತ್ಯ ಆಗಿಲ್ವಾ ಈಗ? ಮತ್ತೆ ಅದನ್ನು ಕೂಡ ಹೇಳಿದೆ ನಾನು. 303 ಸೀಟನ್ನು ಕಳಿಸಿದ್ರು. ಈ ಸಲ ಅಷ್ಟು ಸೀಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯುಪಿಯಲ್ಲಿ ಕನಿಷ್ಠ ಪಕ್ಷ 20 ಸೀಟ್ ಕಳ್ಕೊತಾರೆ, ರಾಜಸ್ಥಾನದಲ್ಲಿ 10 ಸೀಟ್ ಕಳ್ಕೊತಾರೆ, ಮಹಾರಾಷ್ಟ್ರದಲ್ಲಿ 15-20 ಸೀಟ್ ಕಳ್ಕೊತಾರೆ. ನಾ ಈ ಮಾತನ್ನು ಹೇಳಿದ್ದೆ, ಸುಮಾರು 240 ದಾಟದಲ್ಲ ಅಂತ ಹೇಳಿ. ಸತ್ಯ ಆಗಿದೆ.